ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾವು. ನಮ್ಮನೆ ದೇವ್ರು ಇಲ್ಲಂದರೆ ಮಾಗಡಿ ರಂಗನಾಥ ಸ್ವಾಮಿ, ಮಾಗಡಿಲಿರೋ ರಂಗನಾಥ ಸ್ವಾಮಿ ನಮ್ಮನೆ ದೇವರು. ಹಾಗಾಗಿ ನಾವು ಆಗಾಗ ಒಂದೆರಡು ತಿಂಗಳು ಒಂದ್ಸರಿ ಹೋಗ್ಬಿಡ್ತೀವಿ. ಇವತ್ತು ಬಂದಿದ್ದು ಸ್ವಲ್ಪ ಒಂದು 12:30 ಆಯಿತು ಬರೋಷ್ಟೊತ್ತಿಗೆ. ರಶ್ ಏನಿರಲಿಲ್ಲ, ಏನೋ ಇವತ್ತು ಸ್ವಲ್ಪ ರಶ್ ಕಮ್ಮಿ ಇತ್ತು, ಇಲ್ಲಾಂದರೆ ತುಂಬ ರಶ್ ಇರುತ್ತೆ. ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು, ಮತ್ತು ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಮಾರ್ತಾ ತರಕಾರಿ ಎಲ್ಲ ತಗೊಂಡು ಮತ್ತೆ ಹೊರಟು ಬಂದು ಸ್ವಲ್ಪ ಬೇಗನೆ ಆಯಿತು ದರ್ಶನ ಎಲ್ಲ. ಮತ್ತು ಹೊರಟು ಮನೆಗೆ ಬಂದಿದ್ದು ಸ್ವಲ್ಪ ಬೇಗ ಬಂದ್ವಿ. ಅಲ್ಲಿ ಹಲಸಿನಣ್ಣು ಮಾರ್ತಾಯಿದ್ದ, ಒಂದು ಹಲಸಿನಣ್ಣು ತೊಗೊಂಡ್ವಿ. ಹಂಗೆ ಬರ್ತಾ ಅಣ್ಣನ ಮನೆಗೆ ಬಂದ್ವಿ. ಫಸ್ಟು ಬಂದ ತಕ್ಷಣ ಅಣ್ಣನೂ ನಮ್ಮ ಜೊತೆ ಬಂದಿದ್ರು ದೇವಸ್ಥಾನಕ್ಕೆ. ಬಂದ ತಕ್ಷಣ ಕೊಡ್ತಾ ಇದ್ದಾರೆ. ನಾವು ಹಲಸಿನಣ್ಣು ತಂದು ಕುಯ್ದು ನೋಡಿ ಎಷ್ಟು ಚೆನ್ನಾಗಿ ಇದೆ. ಕುಯ್ದು ತಿಂದರೆ ತೃಪ್ತಿಯಾಗಿ ಒಂದು ಸ್ವಲ್ಪನೇ ಬಂದರೂ ತೃಪ್ತಿಯಾಗಿ ಮನೆಯವರೆಲ್ಲ ತಿನ್ಬೋದು. ಇಲ್ಲ ಅಂದರೆ ಕಾಸು ಕೊಟ್ಟು ಅಲ್ಲಿ ಬಿಡಿಸ್ಕೆ ಇಟ್ಟಿರ್ತಾರಲ್ಲ, ಅದು ತಗೊಂಡು ತಿಂದರೆ ತೃಪ್ತಿನೇ ಅನಿಸೋದೇ ಇಲ್ಲ. ಹಂಗೆ ಮತ್ತು ಸ್ವಲ್ಪ ಹೊತ್ತಿದ್ದು ಅಲ್ಲಿ ಬರೋವಾಗ ಅಣ್ಣನ ಮನೆ ಹತ್ರ ಮುಂದ್ಗಡೆ ನುಗ್ಗೆ ಸೊಪ್ಪು ಮರ ಇದೆ. ನಾನು ಹೋದಾಗೆಲ್ಲ ಕಿತ್ಕೊಂಬರ್ತೀನಿ. ಹಾಗೆ ಕಿತ್ಕೊಂಬಂದೆ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಕಡಲೆಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಣಗಿದ ಕೊಬ್ಬರಿ ಹಾಕಿ ಹುರಿದ್ಬಿಟ್ಟು ಫಸ್ಟು, ಮತ್ತು ನಾನು ಇದಕ್ಕೆ ಇನ್ನು ಉಪ್ಪು ಜೀರಿಗೆ ಎತ್ತಿಟ್ಕೊಂಡಿದ್ದೀನಿ. ಇಷ್ಟೇ ಹಾಕ್ತಾ ಇರೋದು, ನಾನು ಇನ್ನೇನು ಹಾಕ್ತಾಯಿಲ್ಲ. ಮತ್ತು ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ರುಬ್ಬಿಟ್ರೆ ಒಂದು ಒಳ್ಳೆ ಟೇಸ್ಟಿಯಾದ ಚಟ್ನಿ ರೆಡಿಯಾಗುತ್ತೆ. ಇದು ಒಂದು ವಾರ ಬೇಕಾದರೆ ಇಟ್ಕೋಬೋದು. ಲಾಸ್ಟಲ್ಲಿ ಒಗ್ಗರಣೆ ಹಾಕುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿ ಇಟ್ಕೊಂಡ್ರೆ ಒಂದು ವಾರ ಇರುತ್ತೆ, ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪೆಲ್ಲ ಇವಾಗ ಸಿಗೋದು ರೇರ್ ಅಲ್ವಾ, ಹಾಗಾಗಿ ಸಿಕ್ಕಿದಾಗ ನಾವು ಈ ಥರ ಏನೋ ಒಂದು ಮಾಡ್ಕೋಬೇಕು. ಸ್ವಲ್ಪ ಸೊಪ್ಪು ಜಾಸ್ತಿ ಇತ್ತು, ಬೆಳಗ್ಗೆ ಬಸ್ಸಾರು ಮಾಡೋಣ, ಇವಾಗ ಚಟ್ನಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.